ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಮುಂದಿನ ನಾಮ ಶಿಷ್ಟೇಷ್ಟ. ಶಿಷ್ಟೇಷ್ಟ ಅಂತಂದರೆ ಶಿಷ್ಟರಿಗೆ ಇಷ್ಟವಾದವಳು. ಇಲ್ಲಿ ಶಿಷ್ಟರು ಅಂತಂದರೆ ಯಾರು? ಶಾಸ್ತ್ರ ಪ್ರಕಾರ ಧರ್ಮದ ಕರ್ಮಗಳನ್ನು ಯಾರು ಮಾಡ್ತಾರೋ ಅವರು ಸಜ್ಜನರು ಅಥವಾ ಶಿಷ್ಟರು. ವೇದದಲ್ಲಿ ಹೇಳುವಂತಹ ಆಚಾರ ವಿಚಾರಗಳನ್ನು ಚೆನ್ನಾಗಿ ತಿಳಿದು ತಮ್ಮಲ್ಲೇ ವಿಮರ್ಶೆ ಮಾಡಿ ಚಿಂತನೆ ಮಾಡಿಕೊಂಡು ಆ ಕರ್ಮಗಳನ್ನು ನಮ್ಮತ್ರ ಎಷ್ಟು ಸಾಧ್ಯವೋ ಅಷ್ಟು ಸಮರ್ಪಣಾ ಭಾವದಲ್ಲಿ ಜ್ಞಾನ ಮಾರ್ಗಕ್ಕಾಗಿ ಫಲಾಪೇಕ್ಷೆಯನ್ನು ಬಿಟ್ಟು ಯಾರು ಮಾಡ್ತಾರೋ ಅಂಥವರು ಶಿಷ್ಟರು. ಇವರನ್ನು ಕರ್ಮಯೋಗಿಗಳು ಅಂತ ಕೃಷ್ಣಗೀತೆಯಲ್ಲಿ ಕರೀತಾನೆ. ಇಂತಹ ಶಿಷ್ಟರು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಈ ದೈವಿ ತತ್ವದ ಆರಾಧನೆಯನ್ನು ಮಾಡ್ತಾರಲ್ಲ, ಹಾಗಾಗಿ ಅಂಥ ಶಿಷ್ಟರಿಗೆ ಈ ಮಾತೆ ಇಷ್ಟ ಅನ್ನುವಂಥ ಅರ್ಥದಲ್ಲಿ ಇಲ್ಲಿ ಶಿಷ್ಟೇಷ್ಟ ಅನ್ನುವಂಥ ನಾಮ ಬಂದಿದೆ. ಜೊತೆಗೆ ನಾವು ನೆನ್ಪಿಟ್ಕೋಬೇಕು, ಯಾಕೆಂದರೆ ನಾವೆಲ್ಲ ಒಂದು ಶಿಷ್ಟಭಾವದಿಂದಲೇ ಮಾತೆಯನ್ನು ಆರಾಧನೆ ಮಾಡ್ತಾ ಇರುವವರು. ಹಾಗಾಗಿ ನಮಗೆ ಹೇಗೆ ನಮ್ಮ ಮಾತೆ ಇಷ್ಟವೋ ಹಾಗೆ ಮಾತೆಗೆ ನಮ್ಮಂಥ ಮಕ್ಕಳೂ ಕೂಡ ಇಷ್ಟವೇ. ಹಾಗಾಗಿ ಈ ಶಿಷ್ಟೇಷ್ಟ ಅನ್ನುವಂಥ ನಾಮ ಪರಸ್ಪರ ಇಷ್ಟವನ್ನು ಹೇಳ್ತಾ ಇದೆ. ನಮಗೆ ನಮ್ಮ ಚೈತನ್ಯಯುಕ್ತಳಾದ ಮಾತೆ ಏನಿದ್ದಾಳೆ ಲಲಿತಾಂಬೆ, ಅವಳಿಷ್ಟ. ಅವಳಿಗೆ ಅವಳನ್ನು ಪ್ರಾಮಾಣಿಕತೆಯಿಂದ ಯಾರು ಆರಾಧನೆ ಮಾಡುವಂಥ ಭಕ್ತರು ಇರ್ತಾರೋ ಅಥವಾ ಜ್ಞಾನಕ್ಕಾಗಿ ಪ್ರಯತ್ನ ಪಡುವಂಥ ಸಾಧಕರಿರ್ತಾರೋ ಅವರು ಇಷ್ಟ ಅಂತ. ಇಂಥವರನ್ನು ಇವಳು ಯಾವಾಗಲೂ ರಕ್ಷಣೆ ಮಾಡ್ತಾಳೆ. ಕೃಷ್ಣ ಹೇಳ್ತಾನಲ್ಲ, ಸಜ್ಜನರ ರಕ್ಷಣೆ ಅನ್ನುವಂಥದ್ದು ನನ್ನ ಹೊಣೆ ಅಂತ. ಅದೇ ಅರ್ಥವನ್ನು ಇಲ್ಲಿ ಶಿಷ್ಟೇಷ್ಟ ಅನ್ನುವಂಥ ನಾಮ ಒಳಗಿನಿಂದ ಸೂಚನೆ ಕೊಡ್ತಾ ಇದೆ. ಮುಂದಿನ ನಾಮ ಶಿಷ್ಟ ಪೂಜಿತ. ಹಿಂದಿನ ನಾಮಕ್ಕೆ ಹೊಂದ್ಕೊಂಡಿದೆ. ಇದು ಶಿಷ್ಟರಿಂದ ಪೂಜಿತಳಾದವಳು. ಶಾಸ್ತ್ರವಿಹಿತ ಕರ್ಮಗಳನ್ನು ಧರ್ಮಗಳನ್ನು ಮಾಡುವಂತಹ ಸಜ್ಜನರಿಂದ ಇವಳು ಪೂಜೆಗೊಳ್ಳುವವಳು ಅಂತ ಅರ್ಥ. ಮುಂದಿನ ನಾಮ ಅಪ್ರಮೇಯ. ಅಪ್ರಮೇಯ ಅಂತಂದರೆ ಅಳತೆಗೆ ಸಿಗದವಳು. ಈ ಚೈತನ್ಯವನ್ನು ಅಥವಾ ಈ ಲಲಿತಾಂಬಿಕೆಯನ್ನು ಹೀಗೇ ಇದ್ದಾಳೆ ಅಂತ ಯಾವುದೇ ಒಂದು ಆಕಾರಕ್ಕೆ ಅಥವಾ ಯಾವುದೇ ಒಂದು ಅಳತೆಗೆ ಒಳಪಡಿಸೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಎಲ್ಲವನ್ನೂ ಎಲ್ಲರನ್ನೂ ಮೀರಿದವಳು. ಎಲ್ಲರಲ್ಲೂ ಇದ್ದಾಳೆ, ಆದರೆ ಎಲ್ಲವನ್ನೂ ಇಡೀ ವಿಶ್ವವನ್ನು ಮೀರಿ ನಿಂತಿರುವಂಥ ಚೈತನ್ಯ ಶಕ್ತಿ ಇವಳಾದ್ದರಿಂದ ಇವಳಿಗೆ ಅಪ್ರಮೇಯ ಅನ್ನುವಂಥ ನಾಮದ ಸ್ತುತಿ ವಾಗ್ದೇವಿಯರಿಂದ ನಡೀತಾ ಇದೆ. ಇದನ್ನು ಪುರುಷ ಸೂಕ್ತ ಮಂತ್ರವೂ ಹೇಳ್ತದೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ. ಜೊತೆಗೆ ವಿಶ್ವರೂಪ ದರ್ಶನದಲ್ಲಿ ಭಗವದ್ಗೀತೆಯ ಸಂದರ್ಭದಲ್ಲಿ ಶ್ರೀಕೃಷ್ಣ ಇದನ್ನು ಪ್ರತ್ಯಕ್ಷವಾಗಿ ಅರ್ಜುನನಿಗೆ ತೋರಿಸಿರ್ತಾನೆ. ಇಡೀ ಬ್ರಹ್ಮಾಂಡದ ಎಲ್ಲ ವಸ್ತು ವ್ಯಕ್ತಿ ವಿಶೇಷಗಳು ದೇವತೆಗಳು ಮತ್ತು ಋಷಿ ಮುನಿಗಳು ಯಕ್ಷ ರಾಕ್ಷಸ ಕಿನ್ನರ ಉರಗ ಏನೇನು ಜೀವಕೋಟಿಗಳು ಈ ಜಗತ್ತಿನಲ್ಲಿ ಈ ಪ್ರಪಂಚದಲ್ಲಿ ತುಂಬಿದೆಯೋ ಅದೆಲ್ಲವೂ ಕೂಡ ಬ್ರಹ್ಮಾಂಡ ದರ್ಶನ ಅರ್ಜುನನಿಗೆ ಆಗ್ತದೆ. ಒಂದು ಶಕ್ತಿ ಅದನ್ನು ಧಾರಣ ಮಾಡಿಕೊಂಡಿದ್ದನ್ನು ಅವನು ನೋಡ್ತಾನೆ. ನೋಡಿದರೆ ಅದು ಎಲ್ಲೆಲ್ಲೆಲ್ಲೆಲ್ಲೂ ಅದೇ ಕಾಣ್ತಾ ಇರ್ತದೆ. ಅದು ಎಷ್ಟಿದೆ, ಹೇಗಿದೆ, ಅದರ ಆದಿಯಲ್ಲಿ ಮಧ್ಯ ಎಲ್ಲಿ ಅಂತ್ಯ ಎಲ್ಲಿ ಏನೂ ಅವನಿಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಅವನು ಅದನ್ನು ನೋಡಿ ಕಂಗಾಲಾಗ್ತಾನೆ. ಇಷ್ಟು ಅಳತೆಗೆ ಮೀರಿದ ಈ ತತ್ವ ಶ್ರೀಕೃಷ್ಣನಾಗಿ ನನ್ನ ಎದುರಿಗೆ ನಿಂತಿತ್ತಲ್ಲ ಅಂತ ಅವನು ಯೋಚನೆ ಮಾಡ್ತಾನೆ. ಹಾಗಾಗಿ ಅದು ನಿಜವಾಗಿ ಅಪ್ರಮೇಯವಾದ ಅಳತೆಗೆ ಸಿಗದ ಒಂದು ಚೈತನ್ಯ ಅನ್ನೋದು ಆ ಕ್ಷಣಕ್ಕೆ ಅವನಿಗೆ ಗೊತ್ತಾಗಿ ಅವನಿಗೆ ಭಯ ಆಗ್ತದೆ. ಸೊ ಅದೇ ವಿಷಯವನ್ನು ಇಲ್ಲಿ ಅಪ್ರಮೇಯ ಅನ್ನುವಂಥ ನಾಮ ಹೇಳ್ತಾ ಇದೆ. ಅಳತೆಗೆ ಸಿಗದವಳು. ಮುಂದಿನ ನಾಮ ಸ್ವಪ್ರಕಾಶ. ಇದರ ಅರ್ಥ ತನಗೆ ತಾನೇ ಪ್ರಕಾಶಗೊಳ್ಳುವವಳು ಅಂತ. ಸ್ವಯಂ ಪ್ರಕಾಶ ಇವಳು. ಈಗ ಈ ಲೋಕದಲ್ಲಿ ನಮಗೆ ಬೆಳಕನ್ನು ಕೊಡುವವನು ಸೂರ್ಯ ಅಲ್ವಾ?
ತಂಬೆಳಕನ್ನು ಎರೆಯುವವನು ಚಂದ್ರ. ಹಾಗೆಯೇ ಈ ಅಗ್ನಿ ಇದೆಯಲ್ಲ, ನಮ್ಮ ಅಡುಗೆಗೆ, ಹೋಮಕ್ಕೆ ಮತ್ತು ದೀಪವಾಗಿ ಈ ರೀತಿ ಅನೇಕ ರೀತಿ ನಮಗೆ ಉಪಯೋಗಕ್ಕೆ ಬರ್ತದೆ. ಇದೆಲ್ಲ ನಮಗೆ ಗೊತ್ತೇ ಇದೆ ಅಲ್ವಾ. ಅಂದರೆ ಈ 3 ಬೆಳಕಿನ ಕಾಯಗಳಿಂದ ನಾವು ನಿತ್ಯ ಜೀವನದಲ್ಲಿ ಬೆಳಕನ್ನು, ಪ್ರಕಾಶವನ್ನು, ಬಿಸಿಲನ್ನು, ನಮಗೆ ಬೇಕಾದಂಥ ಉಪಯೋಗವನ್ನು ನಾವು ಪಡಿತೀವಿ ಅಲ್ವಾ. ಆದರೆ ಈ ಸೂರ್ಯ, ಚಂದ್ರ, ಅಗ್ನಿ ಇವುಗಳೆಲ್ಲ ಹೊಂದಿರುವಂಥದ್ದು ಅವರ ಸ್ವಂತ ಪ್ರಕಾಶ ಅಲ್ಲ ಅಂತ ಈ ನಾಮ ಹೇಳ್ತಾ ಇದೆ. ಆಶ್ಚರ್ಯ ಆಗ್ಬೋದು ನಮಗೆ. ಆದರೆ ವಿಜ್ಞಾನ ಏನು ಹೇಳ್ತದೆ? ಸೂರ್ಯನ ಬೆಳಕನ್ನು ಚಂದ್ರ ಹೀರಿಕೊಂಡು ಪ್ರಕಾಶಿಸ್ತಾನೆ. ಸೂರ್ಯನಿಗೆ ಸ್ವತಃ ಬೆಳಕಿದೆ, ಚಂದ್ರನಿಗೆ ಸ್ವತಃ ಬೆಳಕು ಇಲ್ಲ ಅಂತ ವಿಜ್ಞಾನ ಹೇಳುವಂಥದ್ದಲ್ವಾ. ಹಾಗಾಗಿ ಚಂದ್ರನ ಬೆಳಕು ಸೂರ್ಯನಿಂದ ಪಡೆದುಕೊಂಡದ್ದು ಅಂತ. ನಿಜವಾಗಿ ನೋಡಿದರೆ ನಾವು ಈ ಚಂದ್ರ ಇರಲಿ, ಸೂರ್ಯ ಇರಲಿ, ಅಥವಾ ಬೆಳಕನ್ನು ಸ್ವತಃ ಹೊಂದಿದೆ ಅನ್ನುವಂಥ ಯಾವ ನಕ್ಷತ್ರಗಳೇ ಇರಲಿ, ಅಗ್ನಿ ಇರಲಿ, ಇದೆಲ್ಲಕ್ಕೂ ಕೂಡ ಅವುಗಳ ಒಳಗಿರುವಂತಹ ಈ ಚೈತನ್ಯ ತತ್ವವೇ ಬೆಳಕನ್ನು ಕೊಡುವಂಥದ್ದು. ಹಾಗಾಗಿ ಈ ಎಲ್ಲ ಬೆಳಕಿನ ಕಾಯಗಳಿಗೂ ಕೂಡ ಬೆಳಕನ್ನು ಕೊಡುವಂಥದ್ದು ಈ ಚೈತನ್ಯ ತತ್ವ, ಮೂಲ ಶಕ್ತಿ ಅಂತ ನಾವೇನೀಗ ಆರಾಧನೆ ಮಾಡ್ತಾ ಇದ್ದೀವಿ, ಅದೇ ಮೂಲ ತತ್ವವೇ ಅಥವಾ ಮೂಲ ಶಕ್ತಿಯೇ ಅವುಗಳಿಗೆ ಬೆಳಕನ್ನು ಊಡುವಂಥದ್ದು ಅಂತ. ಈ ಸ್ವಯಂ ಪ್ರಕಾಶವಾದ ದೇವಿ ಏನಿದ್ದಾಳೆ, ಅವಳೇ ಈ ಲೋಕದ ಎಲ್ಲ ಬೆಳಕಿನ ಮೂಲ ಅಂತ ಈ ನಾಮ ಹೇಳ್ತಾ ಇದೆ. ಗೀತೆಯಲ್ಲಿ ಕೃಷ್ಣ ಇದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಅಂತ. ಉಪನಿಷತ್ ಕೂಡ ಇದೇ ಮಾತನ್ನು ಹೇಳುತ್ತೆ. ಅಂದರೆ ಆ ಪರಮಪದದಲ್ಲಿ ಯಾವುದನ್ನು ನಾವಿಲ್ಲಿ ಲಲಿತಾಂಬಿಕೆ ಅಂತ ಹೇಳ್ತಾ ಇದ್ದೀವೋ ಆ ಪರಮಪದದಲ್ಲಿ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಸ್ಯ ಭಾಸಾಂ ಸರ್ವಮಿದಂ ವಿಭಾತಿ ಅಂತ. ಅಂದರೆ ಎಲ್ಲ ಬೆಳಕಿನ ಕಾಯಗಳಿಗೂ ಕೂಡ ಸೂರ್ಯ, ಚಂದ್ರ, ಅಗ್ನಿ, ವಿದ್ಯುತ್ತು ಇದೆಲ್ಲದಕ್ಕೂ ಕೂಡ ಒಳಗಿನಿಂದ ಇನ್ನೊಂದು ಚೈತನ್ಯ ತತ್ವ ಇದೆ. ಅದರಿಂದ ಇವೆಲ್ಲವೂ ಕೂಡ ತಮ್ಮ ಶಕ್ತಿಯನ್ನು ಪಡೆದಿವೆ, ಬೆಳಕನ್ನು ಪಡೆದಿವೆ ಅಂತ ಈ ಎಲ್ಲ ಮಾತುಗಳ ಸಾರ. ಹಾಗಾಗಿ ಈ ಲೋಕದಲ್ಲಿ ಯಾವುದು ನಮಗೆ ಬೆಳಕನ್ನು ಕೊಡ್ತದೆ ಅಂತ ನಮಗನ್ನಿಸ್ತದೋ ಆ ಎಲ್ಲ ಬೆಳಕಿನ ಮೂಲವೂ ಕೂಡ ಈ ಮೂಲ ಬೆಳಕಾದ ಪರಂಜ್ಯೋತಿ ಸ್ವರೂಪಿಣಿ ಅಂತ ಈ ನಾಮ. ಸ್ವಪ್ರಕಾಶ, ಅವಳಿಗೆ ಸ್ವಂತ ಬೆಳಕಿದೆ. ಆದರೆ ಉಳಿದ ಲೋಕದ ಬೆಳಕುಗಳಿಗೆ ಸ್ವಂತ ಬೆಳಕಿಲ್ಲ. ಎಲ್ಲವೂ ಬೆಳಕನ್ನು, ತಮ್ಮ ಶಕ್ತಿಯನ್ನು, ತಮ್ಮ ಸಾಮರ್ಥ್ಯವನ್ನು ಪಡೆಯುವಂಥದ್ದು ಇದೇ ಈ ಮೂಲ ಚೈತನ್ಯದಿಂದ. ಇದೇನು ಹೇಳ್ದಂಗಾಯ್ತು ಈ ನಾಮ? ನಮ್ಮ ಒಳಗಿನ ಅರಿವೂ ಕೂಡ ಅದೇ ಚೈತನ್ಯ ಶಕ್ತಿಯೇ ಆಗಿರೋದ್ರಿಂದ ನಾವು ನಮ್ಮ ಶರೀರಕ್ಕೆ ಹೋಲಿಸಿಕೊಂಡ್ರೆ ನಮ್ಮೊಳಗಿಂದ ನಾವು ಯೋಚನೆ ಮಾಡುವಂಥದ್ದು, ಚಿಂತನೆ ಮಾಡುವಂಥದ್ದು, ಕೆಲಸ ಮಾಡುವಂಥದ್ದು ಎಲ್ಲವೂ ಕೂಡ ಅದೇ ಚೈತನ್ಯವೇ. ಜೊತೆಗೆ ಈ ಹೊರ ಪ್ರಪಂಚದಲ್ಲಿ ಸೂರ್ಯ, ಚಂದ್ರ, ಅಗ್ನಿ, ವಿದ್ಯುತ್ತು ಇದೆಲ್ಲ ನಮಗೆ ನಿತ್ಯ ಜೀವನದಲ್ಲಿ ಬೇಕಾಗಿರುವಂಥದ್ದು, ಅಗತ್ಯ ಇರುವಂಥದ್ದು, ಇದೆಲ್ಲವೂ ಕೂಡ ಬೆಳಕಾಗಿ ಕೆಲಸ ಮಾಡುವಂಥದ್ದು, ಶಕ್ತಿಯಾಗಿ ಕೆಲಸ ಮಾಡುವಂಥದ್ದು, ಆಯಾ ವಸ್ತುಗಳ ಒಳಗೆ ಸ್ವತಃಸಿದ್ಧಳಾಗಿ ಇರುವಂಥ ಈ ಚೈತನ್ಯ ಶಕ್ತಿಯಿಂದಲೇ ಅನ್ನುವಂಥದ್ದನ್ನು ಈ ನಾಮ ಹೇಳ್ತಾ ಇದೆ. ಅಂದರೆ ನಮ್ಮೊಳಗೂ ಇದೆ, ನಮ್ಮ ಹೊರಗೂ ಇದೆ. ನಮ್ಮೊಳಗೂ ಒಳ ಬೆಳಕು ಅಂತ ನಾವೇನು ಆ ಜ್ಞಾನವನ್ನು ಕರಿತೀವಲ್ಲ, ಆ ಜ್ಞಾನ ಸ್ವರೂಪಿಯಾಗಿ, ಅರಿವಿನ ಸ್ವರೂಪಿಯಾಗಿ ಇರುವಂಥವಳು ಇದೇ ಲಲಿತಾಂಬಿಕೆ. ಜೊತೆಗೆ ಸೂರ್ಯ, ಚಂದ್ರ, ಅಗ್ನಿ, ವಿದ್ಯುತ್ತು, ಬೆಳಕು ಅಂತ ನಾವು ಯಾವುದನ್ನೆಲ್ಲ ಗುರುತಿಸ್ತೇವೋ, ಶಕ್ತಿ ಅಂತ ನಾವು ಯಾವುದನ್ನೆಲ್ಲ ಗುರುತಿಸ್ತೇವೋ ಈ ಪ್ರಕೃತಿಯಲ್ಲಿ, ಅದೆಲ್ಲವೂ ಕೂಡ ಇದೇ ಚೈತನ್ಯ ಮಾತೆಯೇ. ಪ್ರತಿಯೊಂದು ಕಣ ಕಣದಲ್ಲೂ ಇವಳು ನೆಲೆಸಿಯೇ ಇದ್ದಾಳೆ. ಬೇರೆ 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 ರೂಪದಿಂದ ಒಂದೇ ಶಕ್ತಿ ಇಡೀ ಪ್ರಪಂಚದಲ್ಲಿ ಕಾರ್ಯನಿರತವಾಗಿದ್ದು ಇದನ್ನು ನಾವು ತಿಳ್ಕೋಬೇಕು. ಹೊರಗಡೆ ನಾವು ಅದನ್ನು ಹೇಗೆ ದರ್ಶನ ಮಾಡ್ತೀವೋ ಹಾಗೆ ಆತ್ಮದರ್ಶನ, ಅಂದರೆ ನಮ್ಮೊಳಗಿಂದಲೂ ನಾವು ಇದನ್ನು ಯೋಚನೆ ಮಾಡಿ, ಚಿಂತನೆ ಮಾಡಿ, ಉಪಾಸನೆ ಮಾಡಿ ನಮ್ಮೊಳಗಿಂದ ಈ ಚೈತನ್ಯವನ್ನು ನಾವು ಕಾಣಬೇಕು.
ಆ ಅರಿವಿನ ಜಾಗೃತಿಯಾಗುವಂತಹ ಶಕ್ತಿ ಸಾಮರ್ಥ್ಯ ನಮ್ಮ ಮನಸ್ಸಿಗಿದೆ, ಅಂತರ್ಮುಖಿ ಮನಸ್ಸಿಗಿದೆ. ಹಾಗಾಗಿ ಸ್ವಪ್ರಕಾಶ, ತನ್ನೊಳಗೆ ತಾನಿದ್ದಾಗ ಹೊಳೆಯುವಂತಹ ಶಕ್ತಿ ಅಂತಲೂ ಇದು ಒಂದು ಅರ್ಥವನ್ನು ಕೊಡ್ತಾ ಇದೆ. ಅಂದರೆ ಸಾಧಕರಿಗೆ ಇದು ಮಾರ್ಗದರ್ಶನ ನೀಡ್ತಾ ಇದೆ. ಅಂತರ್ಮುಖಿಯಾಗಿ ಒಳಗಿರುವಂತಹ ಸ್ವಪ್ರಕಾಶವನ್ನು ನೀವು ಶೋಧಿಸಿ ಅಂತ ಒಂದು ಕೈ ಸೂಚನೆಯನ್ನು, ಕೈ ತೋರುವಂತಹ ಕೆಲಸವನ್ನು ಈ ನಾಮ ಮಾಡ್ತಾ ಇದೆ. ಹೊರಗಡೆನೂ ಅದೇ ಶಕ್ತಿ ಕಾರ್ಯನಿರತ ಆಗಿದೆ, ನಮ್ಮೊಳಗಡೆಯಿಂದಲೂ ಅದೇ ಶಕ್ತಿ ಇದೆ ಅನ್ನುವಂಥದ್ದನ್ನು ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಮನೋವಾಚಾಮ ಗೋಚರ. ಇದರ ಅರ್ಥ ಮನಸ್ಸು ಮತ್ತು ಮಾತುಗಳಿಗೆ ನಿಲುಕದವಳು. ಇಲ್ಲಿ ವಾಚಾಮ್ ಅಂದರೆ ಮಾತು, ಅಗೋಚರ ಅಂದರೆ ಕಾಣೋದಿಲ್ಲ ಅಂತ ಅರ್ಥ. ಇವಳು ನಮ್ಮ ಮನಸ್ಸಿಗಾಗಲಿ ಮಾತಿಗಾಗಲಿ ನಿಲುಕದವಳು ಅಂದರೆ ಪೂರ್ತಿಯಾಗಿ ನಿಲುಕದವಳು ಅಂತ ಅರ್ಥ. ಯಾಕೆಂದರೆ ಈ ಮಾತು ಮತ್ತು ಮನಸ್ಸು ಎರಡೂ ಹುಟ್ಟಿ ಬಂದಿದ್ದು ಅದೇ ಚೈತನ್ಯದಿಂದಲೇ. ಹಾಗಾಗಿ ಅವಳು ಸೃಷ್ಟಿ ಮಾಡಿದ ಈ ಮನಸ್ಸು ಮತ್ತು ಮಾತು ಅವಳನ್ನು ಹಿಡಿಲಿಕ್ಕಾಗೋದಿಲ್ಲ, ಪೂರ್ತಿಯಾಗಿ ಹಿಡಿಲಿಕ್ಕಾಗೋದಿಲ್ಲ. ಈ ಮನಸ್ಸೇ ಅವಳನ್ನು ಹಿಡಿಯುವಂಥ ಸಾಧನ ಅಂತರ್ಮುಖಿಯಾದಾಗ. ಆದರೆ ಅವಳನ್ನು ಮನಸ್ಸು ಹಿಡಿದರೂ ಕೂಡ, ಅಂದರೆ ಮನಸ್ಸು ಅವಳಲ್ಲಿ ನೆಲೆಯಾದರೂ ಕೂಡ ಅವಳನ್ನು ಹೀಗೆ ಅಂತ ಹೇಳೋಕ್ಕಾಗಲ್ಲ ಪೂರ್ತಿಯಾಗಿ ಅಂತ ಅಪ್ರಮೇಯ ಅನ್ನುವಂಥ ನಾಮದಲ್ಲಿ ಬಂತಲ್ಲ, ಅದೇ ವಿಷಯವನ್ನು ಮಾತಿಗೂ ಮನಸ್ಸಿಗೂ ಗೋಚರಿಸದವಳು, ನಿಲುಕದವಳು ಅಂತ ಈ ನಾಮ ಹೇಳ್ತಾ ಇದೆ. ಉಪನಿಷತ್ತು ಬಹಳ ಚೆನ್ನಾಗಿ ಈ ವಿಷಯವನ್ನು ಹೇಳುತ್ತೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ. ಆತ್ಮವಸ್ತುವನ್ನು ಅರಿಯಲಾಗದೆ ಮಾತು ಮನಸ್ಸಿನೊಂದಿಗೆ ಹಿಂತಿರುಗಿತು ಅಂತ ಈ ಒಂದು ಸಾಲಿನ ಅರ್ಥ. ಅಂದರೆ ಆತ್ಮವಸ್ತುವನ್ನು ಯಾವ ಮನುಷ್ಯ ಅನುಭವಿಸ್ತಾನೋ, ಸಮಾಧಿ ಸ್ಥಿತಿಯನ್ನು, ಆ ಪರಮಾನಂದವನ್ನು ಯಾರು ಅನುಭವಿಸ್ತಾರೋ ಅಂಥವರಿಗೂ ಕೂಡ ನಿಖರವಾಗಿ ಆ ಶಕ್ತಿಯನ್ನು, ಆ ತತ್ವವನ್ನು ಅದು ಹೀಗೆ ಇದೆ ಅಂತ ಹೇಳೋಕ್ಕಾಗಲ್ಲ. ಈ ಪ್ರಾಪಂಚಿಕವಾಗಿ ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಸರಿಯಾಗಿ ನೋಡಿದರೆ ಆಮೇಲೆ ಬಂದು ಹೇಳ್ತೀವಿ ಅದು ಹೀಗಿದೆ ಹೀಗಿದೆ ಅಂತ ವರ್ಣನೆ ಮಾಡ್ತೀವಿ ಅಲ್ವಾ. ಇದು ಹಾಗೆ ಯಾವ ವಿವರಕ್ಕೂ ಸಿಕ್ಕೋದೇ ಅಲ್ಲ. ಏನೋ ಅಲ್ಪ ಸ್ವಲ್ಪ ಒಂದೆರಡು ಸಾಲ ಹೇಳ್ಬೋದು ಅಷ್ಟೇ, ಅದರಿಂದ ಕೇಳಿದವನಿಗೆ ಅರ್ಥ ಆಗುತ್ತೆ ಅಂತಲೂ ಇಲ್ಲ. ಹಾಗಾಗಿ ಈ ಮನಸ್ಸು ಮತ್ತು ಮಾತುಗಳಿಗೆ ನಿಲುಕದ ಶಕ್ತಿ ತತ್ವ ಅವಳು, ಚೈತನ್ಯ ಅಂತ ಈ ನಾಮ ಹೇಳ್ತಾ ಇದೆ. ಈ ಮನಸ್ಸಿಗೆ ಮಾತಿಗೆ ಸಿಗದೇ ಇರುವಂಥ ತತ್ವವನ್ನು ಯಾರಿಗೆ ನಾವು ಹೇಗೆ ಹೇಳ್ಬೋದು? ಹಾಗಾಗಿಯೇ ಅಂತಹ ಒಂದು ಸ್ಥಿತಿ ಮನಸ್ಸಿಗೆ ಪ್ರಾಪ್ತವಾದಾಗಲೇ, ಅಂಥ ಒಂದು ಭಾವ ಮನಸ್ಸಿಗೆ ಬಂದಾಗಲೇ ಮಾತು ಮೌನವಾಯಿತು, ಮನಸ್ಸು ಧ್ಯಾನಕ್ಕಿಳೀತು ಅಂತೆಲ್ಲ ಮಾತಾಡುವಂಥದ್ದು. ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಾಧಕನ ಮನಸ್ಸು ಶುದ್ಧಗೊಂಡು ಅಂತರಿಂದ್ರಿಯ ಬಹಿರಿಂದ್ರಿಯಗಳ ನಿಗ್ರಹದಿಂದ ಒಂದು ಸಂಸ್ಕಾರಗೊಂಡು ಅಂತರ್ಮುಖಿಯಾಗಿ ತನ್ನದೇ ಸತ್ಯಶೋಧನೆಗೆ ಹೊರಡುತ್ತೋ ಅಂತಹ ಮನಸ್ಸಿಗೆ ಮಾತ್ರ ಇವಳು ಗೋಚರಿಸುವಂಥವಳೇ ವಿನಃ ಸಾಮಾನ್ಯ ಒಂದು ಪಠನೆಗಾಗಲಿ, ಸಾಮಾನ್ಯ ಭಕ್ತಿಗಾಗಲಿ, ಮೇಲ್ನೋಟದ ಭಕ್ತಿ ಏನಿರ್ತದೆ ಅಂತಹ ಒಂದು ಮನಸ್ಸು ಏಕಾಗ್ರವಾಗದ ಭಕ್ತಿ ಏನಿದೆ ಆ ಭಕ್ತಿಗೆ, ಆ ಮಾತಿಗೆ ಇವಳು ಸಿಗುವವಳಲ್ಲ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ಶ್ಲೋಕವನ್ನು ನೋಡೋಣ. ಚಿಚ್ಛಕ್ತಿಶ್ಚೇತನಾ ರೂಪ ಜಡಶಕ್ತಿರ್ಜಡಾತ್ಮಿಕಾ ಗಾಯತ್ರಿ ವ್ಯಾಹೃತಿ ಸಂಧ್ಯಾ ದ್ವಿಜಬೃಂದ ನಿಷೇವಿತಾ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಚಿಚ್ಛಕ್ತಿ ಅಂತ, ಚಿತ್ ಶಕ್ತಿ ಅಂತ ಈ ಶಬ್ದವನ್ನು ಬಿಡಿಸಿಕೊಳ್ಳೋದು. ಮುಂದೆ ಚೇತನಾ ರೂಪ ಅಂತಿದೆಯಲ್ಲ, ಅದು ಎಲ್ಲವನ್ನು ಕೂಡಿಸಿ ಓದುವಾಗ ಆ ರೀತಿ ಆಗ್ತದೆ. ಅದನ್ನು ಬಿಡಿಸಿ ಓದೋದು ಹೇಗೆ ಅಂತಂದರೆ ಚಿತ್ ಶಕ್ತಿ ಚೇತನಾ ರೂಪ ಅಂತ. ಇಲ್ಲಿ ಮೊದಲನೇ ನಾಮವನ್ನು ನಾವು ನೋಡೋದಾದರೆ ಚಿತ್ ಶಕ್ತಿ. ಚಿತ್ ಶಕ್ತಿ ಅಂತಂದರೆ ಜ್ಞಾನದ ಶಕ್ತಿಯಾಗಿರುವವಳು. ಈ ನಮ್ಮೊಳಗೆ ಇರುವಂಥ ಶಕ್ತಿ ಏನಿದೆ ಅದು ನಿಜವಾಗಿ ಆ ಶಕ್ತಿಯ ಮೂಲ ಯಾವುದು ಅಂದರೆ ಚಿತ್. ಚಿತ್ ಅಂದರೆ ಅರಿವು, ಸತ್ ಚಿತ್ ಅಂತ ಹೇಳ್ತೀವಲ್ಲ, ಚಿತ್ ಅಂದರೆ ಅರಿವು, ಸತ್ ಅಂದರೆ ಸತ್ಯ. ಸತ್ಯದ ಇರುವಿಕೆ ಏನಿದೆ ಅದರನ್ನು ಅರಿತುಕೊಳ್ಳುವಂತಹ ಶಕ್ತಿ ಚಿತ್ ಶಕ್ತಿ. ಆ ಚಿತ್ ಶಕ್ತಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ
ಶುದ್ಧ ಸ್ವರೂಪವಾಗಿ ಸದಾ ನೆಲೆಸಿಯೇ ಇರ್ತಾಳೆ, ಬೆಳಗ್ತಾನೇ ಇರ್ತಾಳೆ. ಅದೇ ಜ್ಞಾನ ಸ್ವರೂಪದಿಂದಲೇ ನಾವು ನಮ್ಮೊಳಗಿಂದ ಎಲ್ಲ ಹೊರಗಡೆ ವಿಷಯವನ್ನು ಕೂಡ ಅರಿಯುವಂಥದ್ದಾಗಿದೆ. ಇದನ್ನು ಸ್ವಲ್ಪ ವಿಚಾರ ಮಾಡಬೇಕು ನಾವು. ಅಷ್ಟು ಬೇಗ ತಿಳಿಲಿಕ್ಕಿಲ್ಲ ಎಲ್ಲರಿಗೂ ಕೂಡ. ಆದರೆ ಮತ್ತೆ ಮತ್ತೆ ವಿಚಾರ ಮಾಡ್ಕೋಬೇಕು. ನಮ್ಮೊಳಗಿನ ತಿಳಿಯುವಿಕೆ ಅಂತ ಏನಿದೆಯೋ, ತಿಳಿಯುವ ಶಕ್ತಿ ಅಂತೇನಿದೆಯೋ ಅದೇ ನಿಜವಾದ ಅರಿವು ಅಥವಾ ಚಿತ್ಶಕ್ತಿ. ಈ ಚಿತ್ಶಕ್ತಿ ಎಲ್ಲರೊಳಗೂ ಇದ್ದೇ ಇದೆ. ಎಲ್ಲವನ್ನೂ ನಾವು ಅರಿಯುವಂಥದ್ದು ಅದೇ ಚಿತ್ಶಕ್ತಿಯಿಂದಲೇ. ಹಾಗಾಗಿ ಸರ್ವ ಪ್ರಾಣಿಗಳಲ್ಲೂ ಮತ್ತು ನಮ್ಮೊಳಗೂ ನೆಲೆಸಿರುವಂಥ ಅರಿವಿನ ಶಕ್ತಿಯೇ ಇವಳು ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಚೇತನಾರೂಪ. ಇದರ ಅರ್ಥ ಚೈತನ್ಯ ರೂಪಳು. ಇಡೀ ಬ್ರಹ್ಮಾಂಡವನ್ನೂ ಕೂಡ ಧಾರಣೆ ಮಾಡಿಕೊಂಡ ಚೇತನ ಸ್ವರೂಪಿ ಈ ಮಾತೆ. ಇವಳೇ ಇಡೀ ಬ್ರಹ್ಮಾಂಡದ ಸ್ಥಿರ ಚರ ಎಲ್ಲ ರೀತಿಯ ವಸ್ತುಗಳಲ್ಲೂ ನೆಲೆಸಿ ಅವುಗಳು ಅವರದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡುವ ಚೇತನಳು. ಎಲ್ಲರ ಒಳಗೂ ಇದ್ದಾಳೆ. ಎಲ್ಲರಲ್ಲೂ ಕಾರ್ಯನಿರ್ವಹಣೆ ಮಾಡುವಂತೆ ಈ ಲೋಕದಲ್ಲಿ ನಿಯಮನ ಮಾಡುವಂತಹ ಆ ಶಕ್ತಿ ಏನಿದೆ, ಆ ಆಧಾರ ಶಕ್ತಿಯೇ ಇವಳು ಅಂತ ಈ ಚೇತನಾರೂಪ ಅನ್ನುವಂಥ ನಾಮ ಹೇಳ್ತಾ ಇದೆ. ಕೃಷ್ಣ ಗೀತೆಯಲ್ಲಿ ಇದನ್ನು ಸೂತ್ರೇ ಮಣಿಗಣ ಇವ ಅನ್ನುವಂಥ ಒಂದು ಉಪಮೆಯಿಂದ ಹೇಳ್ತಾನೆ. ಅಂದರೆ ಒಂದು ಮಣಿಹಾರ ಅಂತ ಇಡೀ ಬ್ರಹ್ಮಾಂಡದ ಎಲ್ಲ ಸ್ಥಿರ ಚರ ವಸ್ತುವನ್ನು ತಗೊಂಡ್ರೆ ಈ ಮಣಿಹಾರದಲ್ಲಿ ಹೇಗಿರ್ತದೆ, ಎಲ್ಲ ಮಣಿಗಳು ಕೂಡ ಒಂದು ಸೂತ್ರದಲ್ಲಿ ಪೋಣಿಸಿಕೊಂಡಿರ್ತವೆ ಅಲ್ವಾ. ಆ ಸೂತ್ರವೇ ಬೇರೆ ಬೇರೆ ರೀತಿಯ ಮಣಿಗಳಾದರೂ ಕೂಡ ಇದರನ್ನು ಧಾರಣೆ ಮಾಡಿಕೊಂಡಿರ್ತದೆ, ಆಧಾರವಾಗಿರ್ತದಲ್ವ. ಆ ರೀತಿ ಇಡೀ ಬ್ರಹ್ಮಾಂಡದ ಒಳಗೆ ಪ್ರತಿಯೊಂದು ವಸ್ತುವಿನಲ್ಲೂ ನೆಲೆಸಿ ಪ್ರತಿಯೊಂದನ್ನೂ ಕೂಡ ಅವುಗಳ ವಿಶಿಷ್ಟವಾದ ಕಾರ್ಯಚಟುವಟಿಕೆಗೆ ಕಾರಣವಾಗಿ ಆಧಾರವಾಗಿ ಧಾರಣೆ ಮಾಡಿಕೊಂಡಂಥ ಒಂದು ಶಕ್ತಿ ತತ್ವ ಇದೆಯಲ್ಲ, ಈ ಚೈತನ್ಯ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಆ ಚೇತನ ರೂಪಿಯೇ ಈ ಮಾತೆ ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಜಡಶಕ್ತಿ. ಅಂದರೆ ಜಡ ವಸ್ತುಗಳಲ್ಲಿನ ಶಕ್ತಿಯೂ ಕೂಡ ಇವಳೇ ಅಂತ ಈ ನಾಮ ಹೇಳ್ತಾ ಇದೆ. ಇಲ್ಲಿ ನಾಮವನ್ನು ಓದುವಾಗ ಜಡಶಕ್ತಿರ್ ಜಡಾತ್ಮಿಕ ಅಂತ ಬಂದಿದೆಯಲ್ಲ, ಇದನ್ನು ಬಿಡಿಸಿ ಓದುವಂಥದ್ದು ಹೇಗೆ ಅಂದರೆ ಜಡಶಕ್ತಿ ಜಡಾತ್ಮಿಕ ಅಂತ. ಈ ಜಗತ್ತಿನಲ್ಲಿ ಕಾಣುವಂಥ ಎಲ್ಲ ಜಡವಸ್ತುಗಳು ಕೂಡ ಆ ಶಕ್ತಿ ಚೈತನ್ಯವನ್ನು ಪಡೆದುಕೊಂಡೇ ಇದ್ದಿರ್ತವೆ ಅಂತ ಈ ನಾಮ ಹೇಳ್ತಾ ಇದೆ. ಉದಾಹರಣೆ ನೋಡೋದಾದರೆ ಒಂದು ಬೀಜ. ಈ ಬೀಜವನ್ನು ಭೂಮಿಯಲ್ಲಿ ನೆಟ್ಟು ಗೊಬ್ಬರ ನೀರನ್ನು ಹಾಕಿ ನಾವು ಅದನ್ನು ಪೋಷಣೆ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಒಂದೆರಡು ದಿನದಲ್ಲೇ ಅದು ಮೊಳಕೆ ಹೊಡೆದು ಗಿಡ ಮರ ಎಲ್ಲ ಆಗ್ತದಲ್ಲ. ಎಲ್ಲಿತ್ತು ಈ ಶಕ್ತಿ? ಗಿಡ ಮರ ತರಕಾರಿ ಗಡ್ಡೆ ಗೆಣಸು ಎಲ್ಲದರಲ್ಲೂ ಔಷಧಿ ಗುಣ, ಆರೋಗ್ಯ ಪೋಷಕ ಗುಣ ಇವೆಲ್ಲವೂ ಕೂಡ ಆ ಚೇತನ ಶಕ್ತಿಯದೇ ಗುಣ ಅಲ್ವಾ. ಎಲ್ಲಿತ್ತು ಇದೆಲ್ಲ? ಎಲ್ಲೋ ಬಿದ್ದು ಕೊಳಿತಾ ಇರುವ ಮರದ ತೊಗಟೆಯ ಮೇಲೆ ಒಂದು ಗಿಡ ಹುಟ್ಟುತ್ತದೆ. ಇದರನ್ನೆಲ್ಲ ನಾವು ನೋಡಿಯೇ ಇರ್ತೀವಿ. ಮಳೆಗಾಲ ಶುರುವಾದಾಗಂತೂ ಇದೆಲ್ಲ ಕಂಡೇ ಕಾಣ್ತದೆ ನಮಗೆ. ಇದೆಲ್ಲ ಚೈತನ್ಯ ಶಕ್ತಿಯದೇ ಕೆಲಸ ಅಲ್ವಾ. ಎಲ್ಲಿತ್ತು ಈ ಚೈತನ್ಯ? ನಾವು ವಿಚಾರ ಮಾಡಬೇಕು. ಅದೆಲ್ಲವೂ ಕೂಡ ಆ ಜಡ ಅಂತ ಕಾಣುವಂತಹ ಆ ಬೀಜ ಇದೆಯಲ್ಲ, ಆ ಗಡ್ಡೆ ಗೆಣಸು ಚಿಗುರ್ತದಲ್ಲ, ಅದ್ರ ಒಳಗಿಂದನೇ ಇತ್ತು. ಅಂದರೆ ಜಡದಲ್ಲೂ ಆ ಚೈತನ್ಯ ಇದ್ದೇ ಇದೆ. ನೋಡಿ, ಸೃಷ್ಟಿಯಾದ ಈ ಜಗತ್ತು ಮೂಲತಃ ಜಡ. ಅದರೊಳಗೆ ಈ ಜಗತ್ತಿನ ಒಳಗೆ ಈ ಚೈತನ್ಯದ ಪ್ರವೇಶವಾದಾಗ ಮಾತ್ರ ಅದು ಜೀವಂತ ಆಗ್ತದೆ. ಉದಾಹರಣೆ ತಗೊಳ್ಳೋದಾದರೆ ಗರ್ಭದಲ್ಲಿ ಮಗು ಇರುವಾಗ ಅದರೊಳಗೆ ಜೀವ ಪ್ರವೇಶ ಆಗುವವರೆಗೆ ಅದು ಜಡವೇ. ಯಾವಾಗ ಜೀವ ಪ್ರವೇಶ ಆಯಿತೋ ಆವಾಗ ಅದು ಒಂದು ಮಗು, ಒಂದು ಜೀವ ಅಲ್ವಾ. ಹಾಗಾಗಿ ಈ ಜಡದೊಳಗೆಲ್ಲ ಇರುವಂತಹ ಜೀವಶಕ್ತಿ ಏನಿದೆ ಅದು ಈ ಮಾತೆಯೇ. ಜೀವಂತಿಕೆಯನ್ನು ಊಡುವಂತಹ ಶಕ್ತಿ ಜಡದೊಳಗೂ ಇದೆಯಲ್ಲ, ಆ ಜಡದೊಳಗಿದ್ದು ಜೀವಪೂರಿತವಾಗಿ ಜೀವಿಗಳನ್ನು ಮಾಡ್ತದಲ್ಲ, ಆ ಶಕ್ತಿಯೂ ಇವಳೇ. ಹಾಗೆ ಜಡವಸ್ತು ಅಂತ ನಮಗೇನು ಕಾಣ್ತದಲ್ಲ, ಆ ಜಡವಸ್ತುಗಳೊಳಗೂ ಕೂಡ ಇದ್ದು ಅವುಗಳ ವಿಶಿಷ್ಟ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಸಹಾಯಕ ಆಗುವಂತಹ ಒಳಚೇತನ ಸ್ವರೂಪಿಯೂ ಕೂಡ ಇದೇ ಶಕ್ತಿಯಾದ್ದರಿಂದ ಅವಳಿಗೆ ಇಲ್ಲಿ ಜಡಶಕ್ತಿ ಅಂತ ನಾಮದಿಂದ ಸ್ತುತಿಯಾಗ್ತಾ ಇದೆ.
ಮುಂದಿನ ನಾಮ ಜಡಾತ್ಮಿಕ. ಜಡಾತ್ಮಿಕ ಅಂತಂದರೆ ಜಡ ವಸ್ತುಗಳ ಆತ್ಮವಾಗಿರುವವಳು. ಇದು ಕೂಡ ಹಿಂದಿನ ನಾಮದಂತೆ ಇದೆ. ಹಿಂದಿನ ನಾಮದಲ್ಲಿ ಜಡಶಕ್ತಿ ಅಂತ ಹೇಳಿದ್ವಲ್ಲ, ಜಡಶಕ್ತಿ ಅಂತಂದರೆ ಜಡದೊಳಗೆ ಶಕ್ತಿಯಾಗಿರುವವಳು. ಹಾಗೆ ಇದು ಜಡಕ್ಕೆ ಆತ್ಮವಾಗಿರುವವಳು ಅಂತ ಹೇಳ್ತಾ ಇದೆ. ಈ ವಸ್ತುಗಳು ಒಂದೇ ಅಲ್ಲ, ಪ್ರಾಣಿಕೋಟಿಗಳು ಮೂಲತಃ ನಾವು ಕೂಡ ಜಡವೇ. ಯಾಕೆಂತಂದರೆ ನಮ್ಮ ದೇಹ, ಜೀವಿಗಳ ಎಲ್ಲರ ದೇಹವೂ ಕೂಡ ಪಂಚಭೂತಗಳೆಂಬ ಭೂಮಿ, ನೀರು, ಗಾಳಿ, ಅಗ್ನಿ, ಆಕಾಶ ಈ 5 ಪದಾರ್ಥಗಳಿಂದಲೇ ಆಗಿರುವಂಥದ್ದಲ್ವಾ. ಈ ಮೂಲ ಪದಾರ್ಥಗಳೆಲ್ಲವೂ ಜಡವಸ್ತುಗಳೇ. ಈ ಜಡವಸ್ತುಗಳ ಸಂಘಾತವಾದ ಈ ದೇಹ ಮೂಲತಃ ಜಡವೇ. ಆದರೆ ಯಾವಾಗ ಈ ಚೈತನ್ಯದ ಪ್ರವೇಶ ಈ ದೇಹದೊಳಗೆ ಆಗ್ತದೋ ಆವಾಗ ಜೀವ ಸಂಚಾರ ಈ ಜಡದಲ್ಲಿ ಶುರುವಾಗುತ್ತೆ. ಹಾಗಾದರೆ ಇದರೊಳಗಿರುವಂಥ ಶಕ್ತಿ ಚೈತನ್ಯ ಅಥವಾ ಆತ್ಮ ಯಾವುದು ಅಂತಾಯಿತು? ಏನೋ ಒಂದಿದೆ, ಈ ಶರೀರ ಅಲ್ಲದೆ ಇರುವಂಥ ಒಂದು ವಸ್ತು ಈ ಶರೀರದ ಒಳಗಡೆ ಇದೆ. ಇದನ್ನು ಗೀತೆಯಲ್ಲಿ ಕೃಷ್ಣ ದೇಹದೊಳಗಿರುವಂತಹ ದೇಹಿ ಅಂತ ಹೇಳ್ತಾನೆ. ಹಾಗಾಗಿ ಈ ದೇಹದ ಮೂಲ ಪದಾರ್ಥಗಳೆಲ್ಲ ಜಡವಸ್ತುಗಳೇ. ಆದರೆ ಚೈತನ್ಯದ ಪ್ರವೇಶ ಆಗ್ತಾ ಇರುವಂತೆ ಇವುಗಳಲ್ಲಿ ಜೀವ ಸಂಚಾರ ಶುರು ಆಗೋದ್ರಿಂದ ಈ ಜಡವಸ್ತುಗಳನ್ನು ಜೀವಗಳನ್ನಾಗಿ ಪರಿವರ್ತಿಸುವುದು ಈ ಆತ್ಮಚೇತನ. ಹಾಗಾಗಿ ಇಲ್ಲಿ ಜಡಾತ್ಮಿಕ ಅನ್ನುವಂಥ ನಾಮದಿಂದ ಈ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಮುಂದಿನ ನಾಮ ಗಾಯತ್ರಿ. ಗಾಯತ್ರಿ ಅಂತಂದರೆ ಲಲಿತಾಂಬಿಕೆಯನ್ನೇ ಇಲ್ಲಿ ಗಾಯತ್ರಿ ಅನ್ನೋದಾಗಿ ವಾಗ್ದೇವಿಯರು ವರ್ಣಿಸ್ತಾ ಇದ್ದಾರೆ. ಇದರ ಒಳಸೂಚನೆ ಏನು ಅಂತಂದರೆ, ಗಾಯತ್ರಿ ಮಂತ್ರದಿಂದ ಯಾವ ಫಲವನ್ನು ಮನುಷ್ಯ ಪಡಿತಾನೋ ಅದೇ ಒಂದು ಫಲವನ್ನು ಈ ಲಲಿತಾಂಬಿಕೆಯ ಉಪಾಸನೆಯಿಂದ ಪಡೆಯಬಹುದು ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ. ಈ ಗಾಯತ್ರಿ ಅನ್ನುವಂಥದ್ದು 24 ಅಕ್ಷರಗಳಿಂದ ಕೂಡಿರುವಂತಹ ಒಂದು ಮಂತ್ರ. ಈ ಗಾಯತ್ರಿ ಛಂದಸ್ಸಿನಲ್ಲೇ ಈ ಗಾಯತ್ರಿ ಮಂತ್ರವೂ ಇದೆ. ದೇವತೆಯೂ ಕೂಡ ಗಾಯತ್ರಿ ದೇವಿಯೇ. ಹಾಗಾಗಿ ಇದರ ಅರ್ಥ ಏನು ಅಂತಂದರೆ, ಈ ಮಂತ್ರದ ಉದ್ದೇಶ ಏನು ಅಂತಂದರೆ, ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ. ಗಾಯತ್ರಿ ಮಂತ್ರವನ್ನು ಉಪದೇಶ ಪಡ್ಕೊಂಡವನು ಶ್ರದ್ಧೆಯಿಂದ ಯಾರು ಜಪಿಸ್ತಾರೋ ಅಂಥವರನ್ನು ಈ ಗಾಯತ್ರಿ ಮಂತ್ರ ಸ್ವರೂಪಿಣಿಯಾದ ಗಾಯತ್ರಿ ದೇವಿ ರಕ್ಷಣೆ ಮಾಡ್ತಾಳೆ ಅಂತ. ಅಂದರೆ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅನ್ನುವಂಥ 4 ಸ್ತರಗಳನ್ನು ನಾವು ಶಬ್ದೋತ್ಪತ್ತಿಯ ಸಂದರ್ಭದಲ್ಲಿ ನೋಡಿದ್ವಿ ಅಲ್ವಾ. ಅದೇ ರೀತಿ ಮಂತ್ರದರ್ಶನವೂ ಕೂಡ ಅದೇ ಸ್ತರದಲ್ಲಿ ನಡೆಯುವಂಥದ್ದು. ಹಾಗಾಗಿ ಮೂಲ ನಮ್ಮ ಶುದ್ಧ ಸ್ವರೂಪದ ಮೌನ ಏನಿದೆ, ಸಮಾಧಿ ಸ್ಥಿತಿ ಏನಿದೆ, ಅಲ್ಲಿಂದಲೇ ಉತ್ಪತ್ತಿಯಾಗುವಂತಹ ಈ ಗಾಯತ್ರಿಯ ಸ್ಮರಣೆಯನ್ನು ಅಥವಾ ಗಾಯತ್ರಿಯ ಜಪವನ್ನು ಯಾರು ಗಾನಿಸ್ತಾರೋ ಅಂದರೆ ಹಾಡ್ತಾರೋ ಅಥವಾ ಜಪಿಸ್ತಾರೋ, ಅದೆರಡು ಅರ್ಥ ಒಂದೇ. ಹಾಗಾಗಿ ಯಾರು ಈ ಗಾಯತ್ರಿ ಮಂತ್ರವನ್ನು ಶ್ರದ್ಧಾಪೂರ್ವಕವಾಗಿ ಜಪಿಸ್ತಾರೋ ಅಂಥವರಿಗೆ ತಮ್ಮ ಮೂಲ ಸ್ವರೂಪವಾದ ಆನಂದ, ಪರಬ್ರಹ್ಮ ಸ್ವರೂಪದ ಪ್ರಾಪ್ತಿ ಆಗುತ್ತೆ ಅಂತ ಈ ಗಾಯತ್ರಿ ಅನ್ನುವಂಥ ಮಂತ್ರದ ಒಂದು ವಿವರಣೆ ಇದೆ. ಈ ಗಾಯತ್ರಿ ಮಂತ್ರದಿಂದ ದೇಹಾರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಬುದ್ಧಿ ಕೌಶಲತೆ, ಜೀವನ ಸಮೃದ್ಧಿ ಇದೆಲ್ಲವೂ ಒದಗಿ ಬರ್ತದೆ ಅಂತ ನಮ್ಮ ಶಾಸ್ತ್ರಗಳು ಹೇಳುವಂಥದ್ದು. ಇದೆಲ್ಲ ಪರಿಣಾಮವೂ ಕೂಡ ಈ ಗಾಯತ್ರಿಯೇ ಆಗಿರುವಂತಹ ಈ ಲಲಿತಾಂಬಿಕೆಯ ಉಪಾಸನೆಯಿಂದ ನಾವು ಪಡ್ಕೋಬಹುದು. ಗಾಯತ್ರಿ ಬೇರೆ ಅಲ್ಲ, ಲಲಿತಾಂಬಿಕೆ ಬೇರೆ ಅಲ್ಲ. ಇವೆರಡೂ ಒಂದೇ ಶಕ್ತಿ, ಅದೇ ನಮ್ಮಲ್ಲಿರುವಂತಹ ಆತ್ಮಚೈತನ್ಯ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ವ್ಯಾಹೃತಿ. ಅಂದರೆ ವ್ಯಾಹೃತಿ ರೂಪಳು, ಅಂದರೆ ಉಚ್ಚಾರಣಾ ರೂಪದಲ್ಲಿ ಇರುವವಳು. ಈ ಮಂತ್ರವನ್ನು ಹೇಳುವಾಗ ಉಚ್ಚರಿಸಬೇಕಲ್ಲ, ಶಬ್ದ ರೂಪದಲ್ಲಿ ವೈಖರಿಯಾಗಿ ಅದು ಹೊರಗೆ ಬರ್ತದಲ್ಲ, ಆ ಉಚ್ಚಾರಣಾ ರೂಪಕ್ಕೆ ವ್ಯಾಹೃತಿ ರೂಪ ಅಂತ ಹೇಳ್ತಾರೆ. ಭಗವಂತನಿಂದಲೇ ಉಚ್ಚರಿಸಲ್ಪಟ್ಟ ಮಂತ್ರ ಸ್ವರೂಪಿಣಿ ಈ ಗಾಯತ್ರಿ ಮಂತ್ರವಾದ್ದರಿಂದ ಇನ್ನೂ ಒಂದು ಅರ್ಥ ಇದೆ. ವಿಶೇಷವಾಗಿ ವ್ಯಾಪಿಸಬಲ್ಲ ಶಕ್ತಿಯುಳ್ಳವಳಾದ್ದರಿಂದ ಈ ಜಗನ್ಮಾತೆಗೆ ಅಥವಾ ಈ ಗಾಯತ್ರಿ ಮಂತ್ರಕ್ಕೆ ವ್ಯಾಹೃತಿ ಅನ್ನುವಂತಹ ಹೆಸರು.
ಇಡೀ ಲೋಕಲೋಕಗಳನ್ನೆಲ್ಲ ವ್ಯಾಪಿಸಿರುವಂತಹ ಶಕ್ತಿ ಸ್ವರೂಪಿಣಿಯೇ ಇವಳು. ಹಾಗಾಗಿಯೇ ಲಲಿತಾಂಬಿಕೆಗೆ ಗಾಯತ್ರಿ ಎನ್ನುವಂಥ ನಾಮ. ಗಾಯತ್ರಿ ಬೇರೆ ಅಲ್ಲ, ಲಲಿತಾಂಬಿಕೆ ಬೇರೆ ಅಲ್ಲ. ಅದೇ ಲೋಕಲೋಕಗಳನ್ನೆಲ್ಲ, ಬ್ರಹ್ಮಾಂಡಗಳನ್ನೆಲ್ಲ, ವಿಶ್ವವನ್ನೆಲ್ಲ ವ್ಯಾಪಿಸಿರುವಂತಹ ಶಕ್ತಿ ಅಂತ ನಾವು ಈ ಮಾತೃಶಕ್ತಿಯಾಗಿ ಈ ಲಲಿತಾಂಬಿಕೆಯನ್ನು ಭಾವಿಸ್ತಾ ಇದ್ದೀವಲ್ಲ, ಅದೇ ಗಾಯತ್ರಿ ರೂಪದಲ್ಲಿ ಈ ಮಂತ್ರಗಳಲ್ಲಿ ಗೋಚರಿಸುವಂಥದ್ದು. ಹಾಗಾಗಿ ಆ ಗಾಯತ್ರಿ ಮಂತ್ರದ ಉಚ್ಚಾರಣೆ ಏನಿದೆ ಅದೂ ಕೂಡ ವ್ಯಾಹೃತಿಯೇ. ಜೊತೆಗೆ ಭಗವಂತನಿಂದ ಉಚ್ಚರಿಸಲ್ಪಟ್ಟ ಈ ಮಂತ್ರ ಓಂ ಭೂಹು, ಓಂ ಭುವಃ, ಓಂ ಸುವಃ ಅನ್ನೋದಾಗಿ ಈ ಗಾಯತ್ರಿ ಮಂತ್ರವನ್ನು ಜಪಿಸುವಾಗ ಹೇಳ್ತಾರಲ್ಲ, ಆ ಮಂತ್ರ ಅದು ಭಗವಂತನಿಂದಲೇ ಬಂದಿರುವುದಕ್ಕಾಗಿ ಇದರನ್ನು ವ್ಯಾಹೃತಿಗಳು ಅಂದರೆ ಭಗವಂತನೇ ಸಾಕ್ಷಾತ್ ಉಚ್ಚರಿಸಿದ ಪದಗಳು ಅನ್ನೋ ಅರ್ಥದಲ್ಲಿ ಇದರನ್ನು ವ್ಯಾಹೃತಿ ಅಂತ ಕರೀತಾರೆ. ಮುಂದಿನ ನಾಮ ಸಂಧ್ಯಾ. ಸಂಧ್ಯಾ ಅಂತಂದರೆ ಸಂಧ್ಯಾ ರೂಪಳು. ದೇವಿ ಲಲಿತಾಂಬಿಕೆ ಮತ್ತು ಸಂಧ್ಯಾ ಅಂತಂದರೆ ಬೇರೆ ಬೇರೆ ದೇವಿಯರಲ್ಲ. ಸಂಧ್ಯೋಪಾಸನೆ ಅಂತ ಮಾಡ್ತಾರಲ್ಲ, ಸಂಧ್ಯಾವಂದನೆ ಅಂತ ಹೇಳ್ತೀವಲ್ಲ, ಆ ಸಂಧ್ಯಾವಂದನೆ ಮಾಡುವಂಥದ್ದು ಇದೇ ವಿಶ್ವ ಚೈತನ್ಯವನ್ನು ಕುರಿತು ಮಾಡುವಂತಹ ಜಪವೇ ಆಗಿದೆ. ಸಂಧ್ಯಾ ಅಂತಂದರೆ ಹಗಲು ಮತ್ತು ರಾತ್ರಿಗಳ ಸಂಧಿಕಾಲ. ಸಾಯಂ ಸಂಧ್ಯೆ, ಮಧ್ಯಾಹ್ನ ಸಂಧ್ಯೆ ಹಾಗೂ ಪ್ರಾತಃ ಸಂಧ್ಯೆ ಅಂತ 3 ಸಂಧಿಕಾಲಗಳನ್ನು ಹೇಳ್ತಾರೆ. ಅಂದರೆ ರಾತ್ರಿ ಮುಗಿದು ಹಗಲಾಗುವಾಗ ಅದು ಪ್ರಾತಃ ಸಂಧ್ಯೆ. ಮಧ್ಯಾಹ್ನದ ಸಂಧ್ಯೆ ಅಂತಂದರೆ 12 ಗಂಟೆ ಕರೆಕ್ಟಾಗಿ ಸೂರ್ಯ ನೆತ್ತಿ ಮೇಲೆ ಬರುವಂತಹ ಕಾಲ, ನಡುಹಗಲು, ಇದನ್ನು ಮಧ್ಯಾಹ್ನದ ಸಂಧ್ಯೆ ಅಂತ ಹೇಳುವಂಥದ್ದು. ಹಾಗೆ ಸಾಯಂ ಸಂಧ್ಯೆ ಅಂತಂದರೆ ಸೂರ್ಯ ಮುಳುಗುವಂತಹ ಕಾಲ, ಹಗಲು ಮುಗಿದು ರಾತ್ರಿ ಬರುವಂತಹ ಕಾಲ ಸಾಯಂ ಸಂಧ್ಯೆ. ಈ 3 ಕಾಲದಲ್ಲಿ ಸಂಧ್ಯಾವಂದನೆಯನ್ನು ಮಾಡಬೇಕು, ದೈವಿ ಉಪಾಸನೆಯನ್ನು ಮಾಡಬೇಕು ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ವೈಜ್ಞಾನಿಕವಾಗಿಯೂ ಕೂಡ ಇದು ಸಿದ್ಧವಾಗಿರುವಂತಹ ಅಂಶ ಅಂತ ಹೇಳ್ತಾರೆ. ಈ ಸಂಧಿಕಾಲದಲ್ಲಿ ಅಂದರೆ ಹಗಲು ಮತ್ತು ರಾತ್ರಿಗಳು ಕೂಡುವಂತಹ ಸಂಧಿಕಾಲದಲ್ಲಿ ಮನಸ್ಸು ಏಕಾಗ್ರವಾಗಲಿಕ್ಕೆ ಯಾವ ಶಕ್ತಿ ವಾತಾವರಣದಲ್ಲಿ ಇರಬೇಕೋ ಅದು ಇರ್ತದೆ. ಹಾಗಾಗಿ ಬಹುಬೇಗ ನಮ್ಮ ಮನಸ್ಸು ಆ ಧ್ಯಾನ ಲೀನವಾಗುವಂತಹ ಎಲ್ಲ ಸಾಧ್ಯತೆಗಳು ಇವೆ. ಭೂಮಿಯ ಗುರುತ್ವಾಕರ್ಷಣೆ ಆ ಹೊತ್ತಿನಲ್ಲಿ ಹೆಚ್ಚಿಗೆ ಇರುತ್ತೆ ಅಂತ ತಿಳಿದವರು ಹೇಳುವಂಥದ್ದು. ಹಾಗಾಗಿ ನಾವೇ ಈ ಪ್ರಾತಃ ಕಾಲದಲ್ಲಿ ಮಧ್ಯಾಹ್ನ 12 ಗಂಟೆಗೆ, ಹಾಗೆ ಸಂಜೆ ಸೂರ್ಯ ಮುಳುಗೋ ಹೊತ್ತೇನಿದೆಯಲ್ಲ ಆ ಹೊತ್ತಿಗೆ ಧ್ಯಾನಸ್ಥರಾಗಿಯೂ ಕೂಡ ಈ ವಿಜ್ಞಾನಿಗಳು ಮತ್ತು ಜ್ಞಾನಿಗಳು ಹೇಳುವಂತಹ ಈ ವಿಷಯ ಸತ್ಯವೋ ಸುಳ್ಳೋ ಅಂತ ಪ್ರಾಯೋಗಿಕವಾಗಿ ನೋಡ್ಕೋಬಹುದು. ಮುಂದಿನ ನಾಮ ದ್ವಿಜವೃಂದ ನಿಷೇವಿತ. ದ್ವಿಜವೃಂದದಿಂದ ಉಪಾಸಿಸಲ್ಪಡುವವಳು. ಈ ಗಾಯತ್ರಿ, ವ್ಯಾಹೃತಿ, ಸಂಧ್ಯಾ, ದ್ವಿಜವೃಂದ ನಿಷೇವಿತ ಈ ನಾಮಗಳೆಲ್ಲ ಗಾಯತ್ರಿ ಮಂತ್ರದ ವಿಷಯವನ್ನೇ ಹೇಳ್ತಾ ಇರುವಂಥದ್ದು. ಹಾಗಾಗಿ ಗಾಯತ್ರಿ ಮಂತ್ರ ಉಪದೇಶ ಪಡ್ಕೊಂಡು ಅದನ್ನು ಜಪ ಮಾಡೋನು ಏನಿದ್ದಾನೋ, ಅದನ್ನು ಸಾಧನೆ ಮಾಡ್ಕೊಳ್ಳೋವನೇನಿದ್ದಾನೋ ಅವನು ದ್ವಿಜ. ಅಂದರೆ ಇದರ ಅರ್ಥ ದ್ವಿಜ, 2 ಸಲ ಜನಿಸಿದವನು ಅಥವಾ 2ನೇ ಸಲ ಜನಿಸಿದವನು ಅಂತ. 1 ಸಲ ತಾಯಿಯ ಗರ್ಭದಿಂದ ಹುಟ್ಟುತ್ತಾನೆ, ಅದು ಮಾಮೂಲಿ ಹುಟ್ಟು. ಆಮೇಲೆ 2ನೇ ಸಲ ಗಾಯತ್ರಿ ಮಂತ್ರೋಪದೇಶದಿಂದ ಅವನ ತಂದೆಯಿಂದ ಪಡೆಯುವಂತಹ ಗಾಯತ್ರಿ ಮಂತ್ರೋಪದೇಶ ಏನಿದೆ ಆ ಉಪದೇಶದಿಂದ ಜನ್ಮಿಸಿದವನು ಅಂತ ಇನ್ನೊಂದು ರೀತಿಯ ಹುಟ್ಟು ಅಂತ ಹೇಳ್ತಾರೆ. ಅಂದರೆ ಮೊದಲು ಭೂಮಿಗೆ ಬಂದ, ನಂತರ ಈ ಮಂತ್ರೋಪದೇಶದಿಂದ ಜ್ಞಾನ ಮಾರ್ಗಕ್ಕೆ ಬಂದ. ಹಾಗಾಗಿ ಜನ್ಮನಾ ಜಾಯತೆ ಶೂದ್ರಾಹ ಸಂಸ್ಕಾರಂ ದ್ವಿಜಮುಚ್ಯತೆ ಅಂತ ಒಂದು ಮಾತಿದೆ. ಹುಟ್ತಾ ಎಲ್ಲರೂ ಶೂದ್ರರೇ, ಏನೂ ಗೊತ್ತಿರೋದಿಲ್ಲ, ಎಲ್ಲರೂ ಅಜ್ಞಾನಿಗಳೇ. ಆದರೆ ಬೆಳೀತಾ ನಮ್ಮ ತಾಯಿ ತಂದೆಯರು ಕೊಡುವಂಥ ಸಂಸ್ಕಾರಗಳಿವೆಯಲ್ಲ, ಆ ಸಂಸ್ಕಾರಗಳು ಮನುಷ್ಯನನ್ನು ಒಂದು ವ್ಯವಸ್ಥಿತ ದಾರಿಗೆ, ಜ್ಞಾನದ ದಾರಿಗೆ ತರೀತದೆ. ಉಪನಯನ ಸಂಸ್ಕಾರ, ಗಾಯತ್ರಿ ದೀಕ್ಷೆ ಈ ಸಂಸ್ಕಾರದಲ್ಲಿ ಬಹುಮುಖ್ಯವಾದದ್ದು. ಹಾಗಾಗಿ ಉಪನೀತರಾದ ವಟುಗಳನ್ನು, ಗಾಯತ್ರಿ ಉಪಾಸನೆ ನಿತ್ಯ ಮಾಡುವವರನ್ನು ದ್ವಿಜ ಅಂತ ಕರೀತಾರೆ. ಇಂತಹ
ಗಾಯತ್ರಿ ಮಂತ್ರೋಪಾಸಕರಾದ ಬ್ರಾಹ್ಮಣ ವೃಂದದಿಂದ ಆರಾಧ್ಯಳಾದ ಈ ಗಾಯತ್ರಿ ಮಾತೆ ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ಗಾಯತ್ರಿ ಮಾತೆಯೇ ಲಲಿತಾಂಬಿಕೆ, ಆ ಲಲಿತಾಂಬಿಕೆಯೇ ಈ ಗಾಯತ್ರಿ ಮಾತೆ. ಇವಳೇ ಈ ಗಾಯತ್ರಿ ಅನ್ನೋ ಹೆಸರಿನಲ್ಲಿ ದ್ವಿಜವೃಂದದಿಂದ ಸೇವಿತಳಾದವಳು ಅಂತ ಈ ನಾಮ ಹೇಳ್ತಾ ಇದೆ. ಜೊತೆಗೆ ಗಾಯತ್ರಿ ಮಂತ್ರೋಪಾಸನೆಯನ್ನೇ ಮಾಡಬೇಕು ಅಂತ ಒಂದೇ ಅರ್ಥ ಅಲ್ಲ. ಇದರಲ್ಲಿ ನಾವೆಲ್ಲ ಗಮನಿಸಬೇಕು, ಮುಖ್ಯವಾಗಿ ಮಹಿಳೆಯರು. ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ ಈಗ ನಮಗೆಲ್ಲ ಗಾಯತ್ರಿ ಮಂತ್ರೋಪದೇಶ ಇಲ್ಲ, ಅದಕ್ಕಾಗಿ ಯಾರೂ ಬೇಜಾರು ಮಾಡ್ಕೋಬೇಕಾದ್ದು ಇಲ್ಲ. ಈ ಲಲಿತಾಂಬಿಕೆಯನ್ನೇ ಉಪಾಸನೆ ಮಾಡಿದರೆ ಗಾಯತ್ರಿ ಮಂತ್ರೋಪಾಸನೆಯ ಫಲವೇ ನಮಗೆ ದೊರೀತದೆ ಅನ್ನುವಂಥದ್ದನ್ನು ಈ ನಾಮದಲ್ಲಿ ಲಲಿತಾದೇವಿಯೇ ಗಾಯತ್ರಿ ಅನ್ನೋದಾಗಿ ಹೇಳ್ತಾ ಬೇರೆ ಬೇರೆ ನಾಮಗಳಿಂದ ಸ್ತುತಿ ಮಾಡ್ತಾ ವಾಗ್ದೇವಿಯರು ಈ ಒಳಸೂಚನೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಇದನ್ನು ಗಮನಿಸಿಕೊಳ್ಬೇಕು. ಗಾಯತ್ರಿ ಮಂತ್ರದ ಪಠನೆಯಿಂದ ದೊರೆಯುವಂತಹ ಫಲವೇ ಇಲ್ಲಿ ಲಲಿತಾ ಸಹಸ್ರನಾಮದ ಪಠನೆಯಿಂದಲೂ ದೊರೆಯುತ್ತದೆ ಅಂತ ಈ ನಾಮಗಳು ಹೇಳ್ತಾ ಇವೆ. ಹಾಗೆ ಇನ್ನೊಂದು ಅಂಶವನ್ನು ಇಲ್ಲಿ ಗಮನಿಸಿಕೊಳ್ಬೇಕು. ಗಾಯತ್ರಿ ಮಂತ್ರೋಪಾಸಕರಾದ ಬ್ರಾಹ್ಮಣರು ಅಂತ ಬಂತಲ್ಲ, ಬ್ರಾಹ್ಮಣ ವೃಂದದಿಂದ ಆರಾಧ್ಯಳಾದ ಈ ಮಾತೆ ಅಂತ ಈ ನಾಮ ಹೇಳ್ತದಲ್ಲ, ಈ ಒಂದು ವಿಷಯವನ್ನು ನೋಡುವಾಗ ಬ್ರಾಹ್ಮಣರು ಅಂದರೆ ಕೇವಲ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಬ್ರಾಹ್ಮಣರಲ್ಲ. ಅವರು ಯಾವ ಕುಲದಲ್ಲೇ ಹುಟ್ಟಿರಲಿ, ಗಾಯತ್ರಿ ಮಂತ್ರೋಪಾಸಕರು ಯಾರಿದ್ದಾರೋ ಅವರು ನಿಜವಾಗಿ ಬ್ರಾಹ್ಮಣರು. ಯಾಕೆಂತಂದರೆ ಗಾಯತ್ರಿ ದರ್ಶನವನ್ನು ಮಾಡಿಕೊಂಡ ವಿಶ್ವಾಮಿತ್ರನೇ ಮೊದಲು ಬ್ರಾಹ್ಮಣನಾದವನಲ್ಲ, ಅವನು ಕ್ಷತ್ರಿಯ, ಆಮೇಲೆ ಬ್ರಾಹ್ಮಣನಾದ. ಹಾಗಾಗಿ ಬ್ರಾಹ್ಮಣರು ಅಂತಂದರೆ ಈಗ ನಾವು ಏನು ರೂಢಿಗತವಾಗಿ ಹೇಳುವಂಥ ಬ್ರಾಹ್ಮಣರಲ್ಲ. ಯಾರು ನಿಜವಾಗಿ ಈ ದೈವಿ ಉಪಾಸಕರೋ, ಅಂದರೆ ದೈವಿ ಉಪಾಸನೆಯಿಂದ ಸಿದ್ಧಿಯನ್ನು ಪಡೆದಿರ್ತಾರೋ, ಗಾಯತ್ರಿ ಮಂತ್ರದ ಉಪಾಸನೆಯಿಂದ ಸಿದ್ಧಿಯನ್ನು ಪಡೆದಿರ್ತಾರೋ ಅವರು ನಿಜವಾಗಿ ಬ್ರಾಹ್ಮಣರೇ ಹೊರತಾಗಿ, ಅಂದರೆ ಬ್ರಹ್ಮಜ್ಞಾನದ ಕಡೆಗೆ ಹೋಗ್ತಾ ಇರುವವರು, ಬ್ರಹ್ಮಜ್ಞಾನದ ಕಡೆಗೆ ಆಸಕ್ತಿಯುಳ್ಳವರು, ಆ ರೀತಿ ನಡೆನುಡಿಯಲ್ಲಿ ತೊಡಗಿಕೊಂಡವರು, ಅಂಥವರು ಬ್ರಾಹ್ಮಣರು ಅನ್ನುವಂಥದ್ದು ಸರಿಯಾಗಿ ಬ್ರಾಹ್ಮಣ ಶಬ್ದದ ನಿರ್ವಚನ. ಇದನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ಈ ಲಲಿತಾ ಸಹಸ್ರನಾಮದ ಸಂಚಿಕೆಗಳು ಎಂದಿನಂತೆ ಜೂನ್ ತಿಂಗಳ ಮೊದಲ ಶುಕ್ರವಾರದಿಂದ ಮುಂದುವರಿತದೆ. ಅಲ್ಲಿ ತನಕ ಇದಕ್ಕೊಂದು ಸಣ್ಣ ವಿರಾಮ. ಇದನ್ನು ಕೇಳುಗರು ದಯವಿಟ್ಟು ಗಮನಿಸಿಕೊಳ್ಳಿ. ನಮಸ್ಕಾರ.